ಒಂದು ಶ್ರೀಗಂಧದ ನಿರ್ಜೀವ ಕಟ್ಟಿಗೆ ಸುಮ್ಮನೆ ಹಿಂಗೆ ಬಟ್ಟೆ ಒಳಗೆ ಇಡ್ರಿ, ಒಂದು ವಾರ ಬಟ್ಟೆ ಒಳಗಿಡ್ರಿ. ಶ್ರೀಗಂಧದ ನಿರ್ಜೀವ ಕಟ್ಟಿಗೆ ಇನ್ನೊಂದು ನಿರ್ಜೀವ ಬಟ್ಟೆಗೆ ಸುಗಂಧ ಕೊಟ್ಟದ ಇಲ್ಲ? ಯಾಕ? ಆ ಬಟ್ಟಿ ಆ ಶ್ರೀಗಂಧದ ಕಟ್ಟಿಗೆ ಸಂಘ ಮಾಡ್ಯದ. ಒಂದು ನಿರ್ಜೀವ ವಸ್ತು ಇನ್ನೊಂದು ನಿರ್ಜೀವ ವಸ್ತುಗೆ ಸುಗಂಧ ಕೊಟ್ಟದ ಅಂತ ಕೇಳಿದ್ರೆ ಆ ಭಗವಂತನ ಸ್ವರೂಪಿಯಾದಂಥ ಸಗುಣ ಸಂತರು ಅವ್ರ ಸಂಘ ಮಾಡಿದ್ರೆ ಆ ಸಂತರ ಗುಣ ನಮ್ಮಲ್ಲಿ ಯಾಕೆ ಬರೋದಿಲ್ಲ? ಬರ್ತಾವ. ಮಾಡಬೇಕು, ಸಂಘ ಮಾಡಬೇಕು. ಒಂದಿಬ್ರು ಊರಿಗೆ ಹೋಗಿದ್ರು ಗಣಮಕ್ಳು. ಲೇಟ್ ಆಗಿತ್ತು, ಬಸ್ ತಪ್ಪಿತು. ಗಣಮಕ್ಳಿಗೆ ಬಸ್ ಸಿಕ್ಕಿರಲಿಲ್ಲ, ಜಾಗ ಇರಲಿಲ್ಲ. ಅದು ಆದ್ರಿ ಇಲ್ಲ, ಎಡಕ್ಕೆ ಹಿಡಿದು ಹೋಗಿತ್ತಾರ ಅವ್ರು. ಆಧಾರ್ ಫ್ರೀ, ಹೌದಾ ಇಲ್ಲ? ಈ ಫ್ರೀ ಹೆಂಗೆ ಗೊತ್ತದ ನಿಮಗೆಲ್ಲ? ಫ್ರೀ ಕತ್ತಿ ಕೇಳಿರಿ. ಒಬ್ಬ ಜೂ ಏನದಕ್ಕೆ ಅಂತಾರೆ, ಅದು ಮೃಗಾಲಯ ಮಾಡಿದ್ದ. ಅದರೊಳಗೆ ಹುಲಿ, ಆನೆ, ಕರಡಿ, ಒಂಟಿ ಎಲ್ಲ ಬಿಟ್ಟಿದ್ದ. ಒಳಗೆ ಹೋಲಕ್ಕ 500 ಅಂದ. ಹುಚ್ಚ ಅಂದ್ರೆ ಇಂಥ ಫ್ರೀ ಟೈಮ್ದಾಗ ನಿಂದ್ಯಾರು 500 ಅಂದ್ರೆ ಯಾರೂ ಬರಲಿಲ್ಲ. ಒಂದು 200 ಮಾಡ್ದ, ಅವಾಗೂ ಯಾರೂ ಬರಲಿಲ್ಲ. ಕಡೆಗೆ 100 ಮಾಡ್ದವ, ಅವಾಗೂ ಯಾರೂ ಇಲ್ಲ. ನಂದು ಫ್ರೀ ಅಂದವ. ಹೋಲಿ ಏನಾಗ್ತದ ಆಯ್ತು. ಭಾಳ ಹಚ್ಚು ಮಂದಿ ಒಳಗೆ ಹೋತು. ಭಾಳ ಶಾಣೆ ಇದ್ದವ. ಬಡ ಎಲ್ಲರನ್ನೂ ಒಳಗೆ ಬಿಟ್ಟ. ಆ ಹುಲಿ, ಕರಡಿ, ಆನೆ, ಒಂಟಿದ ಬಾಗಲ ತೆಗೆದ. ಆ ಜೂ ಗೇಟ್ ಹಾಕಿದ. ಹೊರಗೆ ಬರೋಕ್ಕೆ 2,500 ಅಂದ. ಅಂದರೆ ಪುಣ್ಯಾತ್ಮ ನಿನ್ನ ಕಾಲ ಮುಗಿತೇವೋ, 25,000 ತೊಗೊಂಡು ಹೊರಗೆ ತೊಗೊಂಬರ. ಒಳಗಿದ್ರೆ ಏನಾಗ್ತದ? ಪುಣ್ಯತಿಥಿ ಆಗ್ತದ, ಮತ್ತೇನಾಗ್ತದ? ಬಸ್ ತಪ್ಪಿತು, ಹೆಂಗೆ ಊರು ಮುಟ್ಬೇಕಲ್ಲ. ಇನ್ನು ಒಂದು ಲಾರಿ ಹೊಂಟತ್ತು. ಲಾರಿ ಕೈ ಮಾಡಿದ್ರು, ಯಪ್ಪ ಸುಮ್ಮನೆ ನಮಗಲ್ಲಿ ಮುಂದಿನ ರೋಡ್ ತಾನ ಬಿಡೋಪ್ಪ, ಪುಣ್ಯ ಬರ್ತದ, ಬಸ್ ತಪ್ಪ್ಯದ, ಭಾಳ ಬೆಡ್ಕೊಳ್ಳೋಣ ಆಯ್ತಂತ ಹತ್ಸ್ಕೊಂಡ. ಅವನು ದುರ್ದೈವ ಏನೋ ಗೊತ್ತಿಲ್ಲ, 4 ಕಿಲೋಮೀಟ್ರ್ ಹೋಗೋದಾಗ ಪೊಲೀಸ್ ಕೈ ಒಗದೇ ಬಿಟ್ಟ. ಅವ ಅಂದ ಡ್ರೈವರ್, ಬಡ ಅಂಗಿ ಕಳಿರೋದು ನಾವು. ಯಾಕೋ ಅಂದ್ರು, ಅಂಗಿ ಕಳಿರೋದು ನಾವು. ಬಡ ಅಂಗಿ ಕಳೆದು ಬಗಲಾಗಿಟ್ಟುಕೊಂಡ್ರು. ಪೊಲೀಸ್ ಬಂದ, ಏನೋ ಈ ಲಾರಿ ಒಳಗೆ ಪ್ಯಾಸೆಂಜರ್ ಹೊಡ್ಯಾಕತ್ತಿ. ಇಲ್ರಿ ಸಾಹೇಬ್ರ ಮತ್ತೆ ಇವ್ರು ನಮ್ಮ ಗಾಡಿ ಹಮಾಲ್ರಿ ಅಂದವ. ಅರ್ಧ ತಾಸು ಲಾರಿ ಡ್ರೈವರ್ ಸಂಘ ಮಾಡಿದ್ರಿಂದ ಹಮಾಲ ಅನ್ಸೊಳಗೆ ಬರ್ತದ. ನಾವು ಸಂತರ, ಸಜ್ಜನರ, ಮಹಾತ್ಮರ, ಸದ್ಗುರುಗಳ ದರ್ಶನ ಮಾಡಿದ್ರೆ ನಾವು ಸಂತರು ಯಾಕೆ ಆಗೋದಿಲ್ಲ? ಸಂಘ ಮಾಡಿದ್ರೆ ಸಂತರು ಯಾಕೆ ಆಗೋದಿಲ್ಲ? ನಾವು ಮಾಡಿಲ್ಲ. ಮಾಡಬೇಕಾಗ್ತದೆ, ಸಂಘ ಮಾಡಬೇಕಾಗ್ತದೆ. ಅದಕ್ಕಾಗಿ ಸತ್ಸಂಗ ಅಂತಕ್ಕಂಥದ್ದು ಬಹಳ ಶ್ರೇಷ್ಠತೆ ಅದ. ಅತ್ಯಂತ ಪರಮಪಾಪಿ ವಾಲ್ಯಕ್ಕೋಳೆ ಒಂದೊಂದು ಪಾಪ ಮಾಡಿ ಒಂದೊಂದು ಹಳ್ಳ ಒಗೆದು 7 ರಂಜಣಿಗೆ ತುಂಬಿಸಿದ್ದವ. ಅಂಥವ ನಾರದರ ಸಂಘ ಮಾಡ್ದ. ಏನಾದ ಪರಮ ಪವಿತ್ರವಾದಂಥ ವಾಲ್ಮೀಕಿ ಋಷಿಯಾಗಿ 5,000 ಮುಂಚಿತವಾಗಿ ರಾಮಾಯಣವನ್ನು ಬರೆದ. ಇದು ಸಂಘದ ಫಲ. ಒಂದು ಕಬ್ಬಣ ಸ್ಪರ್ಶಮಣಿಯ ಸಂಘ ಮಾಡಿ ಬಂಗಾರ ಆಗ್ತದೆ. ಅದಕ್ಕಾಗಿ ಪರಮಾತ್ಮ ಅಪರೂಪವಾದಂಥ ಮನುಷ್ಯ ಜನ್ಮ ಕೊಟ್ಟಿದ್ದಾನೆ ನಮಗೆ. ಆ ಮನುಷ್ಯ ಜನ್ಮವನ್ನು ಸಾರ್ಥಕತೆ ಎದರಿಂದ ಆಗ್ತದ ಅಂತ ಕೇಳಿದ್ರೆ ಸತ್ಸಂಗದಿಂದ ಆಗ್ತದೆ. ಕಬೀರ ದಾಸರು ಬಹಳ ಸ್ಪಷ್ಟವಾಗಿ ಬರೀತಾರೆ, ನಾವು ಜೀವನದಲ್ಲಿ ಶ್ರೀಮಂತರ ಆಗಬೇಕು ಅಂತಂದರೆ, ಮಸ್ತಗೆ ಇರಬೇಕು ಅಂತಂದರೆ 2 ಫ್ಯಾಕ್ಟ್ರಿ ಓಪನ್ ಮಾಡ್ಬೇಕು. 2 ಫ್ಯಾಕ್ಟ್ರಿ. ಯಾವ 2 ಫ್ಯಾಕ್ಟ್ರಿ? ಒಂದು ಸಕ್ರೆ ಫ್ಯಾಕ್ಟ್ರಿ, ಇನ್ನೊಂದು ಬರ್ಪ್ ಫ್ಯಾಕ್ಟ್ರಿ. ಅರ್ಥ ಆಯ್ತಲ್ಲ? ಸಕ್ರೆ ಫ್ಯಾಕ್ಟ್ರಿ ಅಂತಂದ್ರೆ 4 ಮೃದು ವಚನಗಳು ಬರೆದಿಲ್ಲ ಶಂಡ್ರು. ಮೃದು ವಚನವೇ ಸಕಲ ಜಪಂಗಳಯ್ಯ, ಮೃದು ವಚನವೇ ಸಕಲ ತಪಂಗಳಯ್ಯ, ಸದು ವಿನಯವೇ ಸದಾಶಿವನ ಒಲುಮೆ ಅಂತ ಬರೆದಿಲ್ಲ. 4 ಮೃದು ವಚನಗಳು, 4 ಮೃದು ಮಾತು ಸ್ವರ್ಗವನ್ನು ತರಿಸ್ತದೆ. ಆ ಮಾತು ನರಕವನ್ನು ಸೃಷ್ಟಿ ಮಾಡ್ತದೆ. ಮಾತು ಏನೆಲ್ಲ ಮಾಡ್ತದೆ. ಆ ಮಾತು ಹೆಂಗಿರಬೇಕು ಅಂದ್ರೆ, ಮಾತು ಹಿತವಾಗಿರಬೇಕು, ಮಿತವಾಗಿರಬೇಕು, ಅದ್ಭುತವಾಗಿರಬೇಕು. ಬರೆದಿಲ್ಲ? ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು. ಬರೆದಿಲ್ಲ? ನಮ್ಮ ಮಾತು ಮತ್ತೊಬ್ಬರ ಅಂತಃಕರಣ ಅರಳಿಸಿರಬೇಕು. ನಮ್ಮ ಮಾತು ಮತ್ತೊಬ್ಬರ ಕಣ್ಣೀರು ಒರೆಸಿರಬೇಕು. ನಮ್ಮ ಮಾತು ಮತ್ತೊಬ್ಬರಲ್ಲಿ ಶಾಂತಿ ನೆಲೆಸಿರಬೇಕು. ಇದು ಸಕ್ರೆ ಫ್ಯಾಕ್ಟ್ರಿ.
ಇನ್ನೊಂದು ಬರ್ಪ್ ಫ್ಯಾಕ್ಟ್ರಿ, ತಣ್ಣಗಿರೋದು ಹೆಂಗೆ, ಏನು ಬರ್ಪ್ ತಲೆ ಮೇಲೆ ಇಟ್ಕೊಳ್ಳೋದೇನು? ಕಬೀರದಾಸ ಬರೀತಾರೆ, ಹಿಮದ ತಂಪು ತಂಪಲ್ಲ, ಚಂದ್ರನ ತಂಪು ತಂಪಲ್ಲ, ಸಂತರ ಸಂಘ ತಂಪಿಗಿಂತ ತಂಪು ಕಬೀರ, ತಂಪಿಗಿಂತ ತಂಪು ಕಬೀರ. ಸಂತರ ಸಂಘ ಮಾಡೋಣ, ತಣ್ಣಗಿರ್ಲಕ್ಕಾಗ್ತದೆ. ಅಂಥ ಸತ್ಸಂಗ ಗುಲ್ಬರ್ಗಾದಲ್ಲಿ ನಿರಂತರವಾಗಿ ತಿಂಗಳಿಗೊಮ್ಮೆ ನಡ್ಕೊಂಡು ಬಂದದ. ಬಹಳ ಪುಣ್ಯದ ಕೆಲಸ ಇದು. ಮಕ್ಕಳ ಲಗ್ನ ವೈಭವದಿಂದ ಮಾಡೋರು ಭಾಳ ಮಂದಿ ಅದಾರ, ಬರ್ತ್ಡೇ ಮಾಡೋರು ಭಾಳ ಮಂದಿ ಅದಾರ, ಎನಿವರ್ಸರಿ ಮಾಡ್ಕೊಳ್ಳೋರು ಭಾಳ ಮಂದಿ ಅದಾರ. ಆದರೆ ಸತ್ಸಂಗ ಮಾಡೋರು ಭಾಳ ಕಡಿಮೆ ಅದಾರ. ಯಾಕೆ ಅಂತ ಕೇಳಿದ್ರೆ, ಬಂಗಾರ ಅಂಗಡಿಗೆ ಹೋಗ್ಬೇಕಪ್ಪ ಅಂದ್ರೆ 1.5 ಲಕ್ಷ ಬೇಕು ಒಂದು ತೊಲಿ ತರ್ಲಕ್ಕ. 1.5 ಲಕ್ಷ ಇದ್ರೆ ಬಂಗಾರ ಅಂಗಡಿಗೆ ಹೋಲ ಬರ್ತದೆ. ಹೆಂಗೆ ಅಲ್ಲಿ ಶ್ರೀಮಂತಿಕಿದ್ರೆ ಬಂಗಾರ ಅಂಗಡಿಗೆ ಹೋಲ ಬರ್ತದಲ್ಲ, ಈ ಸತ್ಸಂಗ ನಮಗೆ ಹಿಡಿಸಬೇಕು, ಸತ್ಸಂಗ ಮಾಡಬೇಕು ಅಂದ್ರೆ ಇಲ್ಲಿ ಕೂಡ ಹೃದಯ ಶ್ರೀಮಂತಿಕೆ ಬೇಕಾಗ್ತದೆ. ಜ್ವರ ಬಂದವರಿಗೆ ಹಾಲು ಕೈ ಹತ್ತಾವ, ಹೌದಲ್ರಿ? ಹಾಲು ಕೈ ಇಲ್ಲ, ಅವನಿಗೆ ಯಾಕೆ ಕೈ ಹತ್ತಾವು? ಒಳಗ ತಾಪ ಇದ್ದಿದ್ದರಿಂದ ಹೆಂಗೆ ಹಾಲು ಕೈ ಹತ್ತವಲ್ಲ, ಒಬ್ಬರಿಗೆ ಸತ್ಸಂಗ ವಲ್ ಅನ್ನಿಸ್ತದ. ಯಾಕೆ? ಒಳಗ ಪಾಪ ಇರೋದರಿಂದ ಸತ್ಸಂಗ ವಲ್ ಅನ್ನಿಸ್ತದ, ದಾನ ವಲ್ ಅನ್ನಿಸ್ತದ, ಪುರಾಣ ವಲ್ ಅನ್ನಿಸ್ತದ, ಪ್ರವಚನ ವಲ್ ಅನ್ನಿಸ್ತದ. ಜ್ವರ ಬಂದವನಿಗೆ ಏನಿಸ್ತದ? 2 ಪೇಟ ಮಿರ್ಚಿ ಬಜ್ಜಿ ಹೊಡಿಬೇಕು ಅನ್ನಿಸ್ತದ ಅವನಿಗೆ. ಜ್ವರ ಬಂದಾಗ ಮಿರ್ಚಿ ಬಜ್ಜಿ ಹೊಡೆದಂದ್ರೆ ಏನಾಗ್ತದೆ ರೀ? ಹಲಗಿನೇ ಪಕ್ಕನೇ, ಹೌದಲ್ರಿ? ಹೆಂಗೆ ಅವನಿಗೆ ಜ್ವರ ಬಂದಕ್ಕರೆ ಮಿರ್ಚಿ ಬಜ್ಜಿ ಹೊಡಿಬೇಕಂತದ, ಹಂಗೆ ಒಳಗೆ ಪಾಪ ಇರೋರಿಗೆ ಮತ್ತಿಟ್ಟು ಪಾಪನೇ ಮಾಡ್ಬೇಕಂತ. ಸತ್ಸಂಗ ಹೋದವ್ರು ಎಲ್ಲಿ ಹೊಂಟ್ರಿ? ಸತ್ಸಂಗ ನೋಡಿದಾರೆ ಅಲ್ಲಿ ರಮೇಶ್ ಅವ್ರ ಮನ್ಯಾಗ, ಅಲ್ಲೇನೋ ಓದ್ತೀರಿ, ಸತ್ಸಂಗ ಏನು ಮಾಡೋದು? ಬರೀ 2 ಕಪ್ ಚಾ ಕುಡಿನ ಬರೀ ಒಂದಷ್ಟು. ಹೋಗೋರು ಸುಖ ಬಿಡಿಸ್ತದೆ, ಒಂದು ಕಪ್ ಚಾ ಸತ್ಸಂಗ ದೂರ ಮಾಡಿಸ್ತದೆ ನೋಡ್ರಿ. ಎಷ್ಟು ವಿಷಯಗಳು ಪ್ರಬಲವಲ್ಲ, ಅದನ್ನೆಲ್ಲ ಬಿಟ್ಟರು ಸತ್ಸಂಗ ಮಾಡ್ತೀರಿ ಅಂತ ಕೇಳಿದ್ರೆ, ನಮ್ಮಷ್ಟು ಪುಣ್ಯಾತ್ಮರ ಜಗತ್ತಿನಲ್ಲಿ ಮತ್ತೊಬ್ಬರು ಯಾರೂ ಇಲ್ಲ. ಯಾರಿಗೂ ಸತ್ಸಂಗ ಸಿಕ್ಕದ ಅವರಷ್ಟು ಭಾಗ್ಯವಂತರು, ಅವರಷ್ಟು ಶ್ರೀಮಂತರ ಜಗತ್ತಿನಲ್ಲಿ ಮತ್ತಾರೂ ಇಲ್ಲ. ನಮ್ಮ ಮನಸ್ಸು ಕ್ಷಣಿಕ ಸುಖದಿಂದ ಓಡ್ಲಕ್ಕತ್ತದ. ನಿಜವಾದ ಶಾಶ್ವತ ಸುಖವನ್ನು ಮರೆತು ಬಿಟ್ಟಿದ್ದೇವೆ ನಾವು. ಆ ಶಾಶ್ವತ ಸುಖ, ನಿಜವಾದ ಸುಖ ಈ ಸತ್ಸಂಗದಲ್ಲದ. ನೋಡ್ರಿ, ಹಿಂಗೆ ಒಂದು ತಾಸು ಬಂದು ಕೂತೀರಿ, ನಿಮಗೇನಾರೆ ಹೊಲ ಮನಿ ಏನಾರೆ ಶುಗರ BP ನೆನಪಿಗೆ ಬಂದವ? ಏನೂ ನೆನಪಿಲ್ಲ ನಿಮಗೆ. ಯಾವ ಚಿಂತಿಲ್ಲ. ಯಾಕೆ ಚಿಂತಿಲ್ಲ ಅಂತ ಕೇಳಿದ್ರೆ, ಎಲ್ಲಿ ಬೆಂಕದ ಅಲ್ಲಿ ಇರಿವಿ ಬರಂಗಿಲ್ಲ. ಬರ್ತಾವೇನು? ಎಲ್ಲಿ ಬೆಂಕದಲ್ಲ ಅಲ್ಲಿ ಹೆಂಗೆ ಇರಿವಿ ಬರಂಗಿಲ್ಲೋ, ಎಲ್ಲಿ ಭಗವಂತನ ಚಿಂತನದಲ್ಲ ಅಲ್ಲಿ ದೂರ ಆಗ್ತಾವ, ಓಡಿ ಹೋಗ್ತಾವ. ಭಯ ಓಡಿ ಹೋಗ್ತದೆ, ದುಃಖ ಓಡಿ ಹೋಗ್ತದೆ, ಮೃತ್ಯು ಕೂಡ ಓಡಿ ಹೋಗ್ತದೆ. ಸತ್ಸಂಗ ಹೆಂಗ ಅಂತ ಕೇಳಿದ್ರೆ ಬೆಂಕಿ ಇದ್ದಂಗೆ. ಹಿಂಗೆ ಬೆಂಕಿದ, ನೀವು ಸುಮ್ಮನೆ ಅರ್ಥ ಕಾಲಿಟ್ಟರು ಸುಡ್ತದ, ಮರ್ತ ಕಾಲಿಟ್ಟರು ಸುಡ್ತದ ಇಲ್ಲೋ? ನಾವು ಮರ್ತಿಟ್ಟೇವ್ರಿ ತಣ್ಣಗತ್ತದನದು. ಬೆಂಕಿ ಗುಣಧರ್ಮ ಸುಡೋದು. ನೀವು ಹೆಂಗೆ ಕಾಲಿಟ್ಟರು ಬೆಂಕಿಗೆ ಸುಡ್ತದಲ್ಲ, ಹಂಗೆ ಸತ್ಸಂಗ ಗುಣಧರ್ಮ ಏನು ಅಂತ ಕೇಳಿದ್ರೆ, ನೀವು ಅರ್ತಾರೆ ಬರ್ರಿ, ಮರ್ತಾರೆ ಬರ್ರಿ, ಅವ್ರು ಕರೆದಾರತ್ತಾರೆ ಬರ್ರಿ, ಇವ್ರು ಕರೆದಾರತ್ತಾರೆ ಬರ್ರಿ, ಏನು ಹೇಳ್ತಾರೆ ನೋಡೋಣ ಅಂತಾರೆ ಬರ್ರಿ. ಸತ್ಸಂಗಕ್ಕೆ ಒಟ್ಟು ಬಂದ್ರೆ ಏನು ಕೆಲಸ ಆಗ್ತದ? ಪಾಪ ಸುಡ್ತದ, ಪುಣ್ಯ ಸಂಚಯ ಆಗ್ತದ. ಸತ್ಸಂಗದ ಸಾಮರ್ಥ್ಯ ಇದು. ಜೋಳ ತೊಗೊಂಡು ಗಿರಣಿಗೆ ಹೋಗಿರ್ತೀರಲ್ಲ, ಅವ್ರ ಜೋಡಿ ಒಬ್ರು ಹೋಗಿರ್ತಾರೆ. ಈ ಜೋಳ ತೊಗೊಂಡು ಹೋದವ್ರಿಗೆ ಗಟ್ಟೆ ಹಿಟ್ಟತ್ತೋ ಏನು ಜೋಡಿ ಹೋದವ್ರಿಗೆ ಹಿಟ್ಟತ್ತದೋ? ಏನತ್ತದ್ರಿ? ಜೋಡಿ ಹೋದವ್ರಿಗೆ, ಆ ಜ್ವಾಳ ತೊಗೊಂಡು ಹೋದವ್ರಿಗೆ ಭಾಳ ಸನಿ ಇರ್ತಾರ ಅಂತ ಹೇಳಿದ್ರೆ ಹೆಚ್ಚಿಗೆ ಹಚ್ತದ, ಇವ್ರು ಜೋಡಿ ಹೋದ್ರೆ ಸ್ವಲ್ಪ ಕಮ್ಮಿ ಹತ್ತದ. ಒಟ್ಟು ಹಿಟ್ಟು ಹತ್ತದೇ ಇಲ್ಲ. ಹ್ಯಾಂಗೆ ಗಿರಣಿ ಹೋದವ್ರಿಗೆ ಹಿಟ್ಟು ಹಂಗೆ ಹತ್ತದೋ, ಹಂಗೆ ಸತ್ಸಂಗ ಬಂದವ್ರಿಗೆ ಪುಣ್ಯ ಹತ್ತುದೇ. ಅದಾದ್ರೆ ಗುಣಧರ್ಮ ಅದ. ಹೆಂಗಾರೆ ಬರ್ರಿ ನೀವು ಸತ್ಸಂಗಕ್ಕೆ, ತಿಳಿದಾರೆ ಬರ್ರಿ, ತಿಳಿಲಾರ್ದರೆ ಬರ್ರಿ, ಪ್ರವಚನ ತಿಳಿದರೆ ಕೇಳ್ರಿ, ತಿಳಿಲಾರ್ದರೆ ಕೇಳ್ರಿ, ಒಟ್ಟು ಅದರ ಫಲ ಗ್ಯಾರಂಟಿ. ಒಬ್ಬ ಶಿಷ್ಯ ಕೇಳ್ದ, ಗುರುಗಳ ತಿಳಿಲಾರ್ದೆ ಕೇಳಿದ್ರೆ ಫಲ ಅದ ಅಂತೀರಿ, ತಿಳಿದ ಕೇಳಿದ್ರೆ ಗೊತ್ತದ. ತಿಳಿಲಾರ್ದೇನು ಸತ್ಸಂಗ ಬಾ ಅಂತೀರಿ, ತಿಳಿಲಾರ್ದೆ ಪ್ರವಚನ ಕೇಳಂತೀರಿ, ತಿಳಿಲಾರ್ದೆ ಕೇಳಿದ್ರೆ ಫಲ ನನಗೆ ಹೇಳ್ರಿ ಅಂತ ನಾವು. ಆಯ್ತು ಹೇಳ್ತೀನಿ, ಒಂದು ಕೆಲಸ ಮಾಡು, ಆಲೊಂದು ಜೋಳಿಗೆದ, ಆ ಜೋಳಿಗೆಯಾಗ ನೀರು ತೊಗೊಣಬಾ, ನದಿಯಿಂದ ದಿನ ತೊಗೊಣಬಾ ಒಂದು. ಗುರುಗಳ ಅದ್ರಾಗ ಹೆಂಗೆ ನೀರು ಇಲ್ತಾವ್ರಿ? ಜೋಳಿಗೆ ಅದು, ಅದೇ ನೀರು ಇಲ್ತಾವ ಬಿಡ್ತಾವ ಬೇಡ ನನಗೆ, ನಾ ಹೇಳ್ದಂಗೆ ಮಾಡು, ಒಟ್ಟು ಅದ್ರ ಜೋಳಿಗೆಯಾಗ ನೀರು ತೊಗೊಣಬಾ. ಗುರುಗಳು ಹೇಳ್ದಂಗೆ 30 ದಿವಸ ಹೋಗವ, ನದಿಗೆ ಹೋಗವ, ಅದರ ನೀರು ತರವ, ಮಠಕ್ಕೆ ಬರೋದ್ರ ಅದು ಖಾಲಿ ಆಗ್ತಿತ್ತು. ಗುರುಗಳ ನೀವು ಹೇಳ್ದಂಗೆ 30 ದಿವಸ ಆ ಜೋಳಿಗೆ ನೀರು ತಂದೀನಿ, ನೀರಂತೂ ಉಳಿದಿಲ್ಲ, ನನಗೆ ಹೇಳ್ರಿ
ತಿಳಿದು ಕೇಳಿದ್ರೆ ಫಲ ನನಗೆ ಗೊತ್ತದ, ತಿಳಿಲಾರ್ದೆ ಪ್ರವಚನ ಕೇಳಂತೀರಿ, ತಿಳಿಲಾರ್ದೆ ಸತ್ಸಂಗ ಬಾ ಅಂತೀರಿ, ಫಲ ಹೇಳ್ರಿ ಅಂದವ. ಆ ಜೋಳಿಗೆ ತೊಂಬಪ್ಪ ಅಂತ, ಜೋಳಿಗೆ ತೊಂಬಂತ. ಗುರುಗಳಂದ್ರು ಅದು ಮೊದಲನೇ ದಿವಸ ಒಯ್ಬೇಕಾದ್ರೆ ಜೋಳಿಗೆ ಹೆಂಗಿತ್ತು ಗುರುಗಳ, ಕೆಟ್ಟ ಕಿಮಟ ಗಟ್ಟಿತ್ತು ರೀ ಅದು. ಹೆಂಗೆ ಜೋಳಿಗೆಯನ್ನು ನೀರು ಸ್ವಚ್ಛ ಮಾಡಿದಲ್ಲ, ಹಂಗೆ ತಿಳಿದ ಪ್ರವಚನ ಕೇಳಿದ್ರೆ, ತಿಳಿದ ಸತ್ಸಂಗ ಬಂದ್ರೆ ನಾವೆಲ್ಲ ದೇವರಾಗ್ತೇವೆ. ತಿಳಿಲಾರ್ದೆ ಬಂದರೂ ಕೂಡ ಹೃದಯ ಹಸನಾಗ್ತದೆ, ಅಂತರಂಗ ಹಸನಾಗ್ತದೆ, ಹಸನಾಗ್ತದೆ. ಅಂತ ಅದ್ಭುತ ಸಾಮರ್ಥ್ಯದಲ್ಲ ಸತ್ಸಂಗದೊಳಗೆ. ಯಾಕೆ ಮಾಡಬಾರ್ದು? ಇದಕ್ಕೆ ರೊಕ್ಕಿಲ್ಲ, ರೂಪಾಯಿ ಇಲ್ಲ, ಏನಿಲ್ಲ. ಈ ಸತ್ಸಂಗ ಮಾಡಬೇಕಾದ್ರೆ ಏನು ಬೇಕು ಅಂತ ಕೇಳಿದ್ರೆ ಒಂದು ವಸ್ತು ಬೇಕು, ಅದು ಸ್ವಚ್ಛ ಹೃದಯ ಇದ್ರೆ ಸಾಕು. ಏನು ಬೇಡ, ಭಗವಂತನಿಗೆ ಏನು ಬೇಡ್ರಿ, ಏನು ಬೇಡ, ಏನು ಬೇಡ. ಪುಷ್ಪಂ ಫಲಂ ಪತ್ರಂ ಪುಷ್ಪಂ ಫಲಂ ತೋಯಂ, ಏನು ಬೇಡ ನನಗೆ, ಏನು ಬೇಡ. ಏನು ಬೇಕು? ಹೃದಯ, ಸ್ವಚ್ಛ ಹೃದಯ ಬೇಕು ಅಂತಾನೆ, ಹೃದಯ ಬೇಕು ಅಂತಾನೆ. ಭಗವಂತನಿಗೆ ಏನಾರು ಕೊಡಬೇಕಾಗ್ತದೆ, ಏನು ಬೇಕಾಗ್ತದೆ, ಎಲ್ಲ ಅವಂದದ. ಇದು ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಎತ್ತು ನಿಮ್ಮ ದಾನ, ಬೆತ್ತು ನಿಮ್ಮ ದಾನ, ಸುತ್ತು ಸೂಸುವ ಗಾಳಿ ನಿಮ್ಮ ದಾನ. ಎಲ್ಲ ಪರಮಾತ್ಮ ಕೊಟ್ಟನ, ಪರಮಾತ್ಮನಿಗೆ ಏನೂ ಬೇಕಾಗಂಗಿಲ್ಲ. ಸುಮ್ಮನೆ ಹೀಗೆ ಹೋಟೆಲ್ಗೆ ಹೋಗಿ ಊಟ ಮಾಡಿದ್ರೆ ಒಂದು 50 ರೂಪಾಯಿ ಅದನ್ರಿ ಹೋಟೆಲ್ ಊಟದಕ್ಕೆ, 50 ಇಲ್ಲ 100 ರೂಪಾಯಿ ಹಿಡ್ಕೊಡ್ರಿ. ಊಟ ಮಾಡ್ಲಕ್ಕ 100 ರೂಪಾಯಿ ಬಿಲ್ ಕಟ್ಟಬೇಕು. ಒಂದು ಬಾಟ್ಲಿ ನೀರು ಕುಡಿಲಕ್ಕ 20 ರೂಪಾಯಿ ಬಿಲ್ ಕಟ್ಟಬೇಕು. ಹೌದೋ ಇಲ್ಲ? ಕರೆಂಟ ಉರಿಲಕ್ಕ ಬಿಲ್ ಕಟ್ಟಬೇಕು. ಈಗಿಲ್ಲ, ಮತ್ತು ಫ್ರೀ. ನಳದಾಗ ನೀರು ಬರ್ತಾವ, ಅದಕ್ಕೆ ಬಿಲ್ ಕಟ್ಟಬೇಕು. ಪರಮಾತ್ಮ ಲಕ್ಷ ಲಕ್ಷ ಜೀವರಾಶಿಗಳಿಗೆ ಆಯಾಯ ಕಾಲಕ್ಕೆ ಸರಿಯಾಗಿ ಯಾವ ಪ್ರಾಣಿ ಯಾವ ಆಹಾರ ತಿತ್ತದ ತಿಳಿದು ಎಲ್ಲರಿಗೆ ಅನ್ನ ನೀರು ಕೊಟ್ಟಾರ. ಬಿಲ್ ಕೆಳನೇನು? ಆರದಂಥ ಸೂರ್ಯಚಂದ್ರ ಅಂತಕ್ಕಂಥ ಜ್ಯೋತಿಯನ್ನು ಬೆಳಗಿಸಿಬಿಟ್ಟಾನ, ಬಿಲ್ ಕೆಳನೇನು? ಪರಮಾತ್ಮನಿಗೆ ಬಿಲ್ ಕೊಡಬೇಕಾಗಿಲ್ಲ, ಪರಮಾತ್ಮನಿಗೆ ಬಿಲ್ ಕೊಡಬೇಕಾಗಿಲ್ಲ. ಸ್ವಚ್ಛ ದಿಲ್ ಕೊಟ್ಟರೆ ಸಾಕು, ಪರಮಾತ್ಮನ ಕೃಪೆ ಆಗ್ತದೆ. ಸ್ವಚ್ಛ ಹೃದಯ, ಹೃದಯ ಬೇಕು, ಸ್ವಚ್ಛ ದಿಲ್ಲ ಬೇಕು. ಸ್ವಚ್ಛ ದಿಲ್ಲ ಎತ್ತು, ಹೃದಯ ಎತ್ತು ಅಂತಂದ್ರೆ ಸತ್ಸಂಗ ಸಿಗ್ತದ. ನಮಗೆ ಯಾರ್ಯಾರಿಗೆ ಸತ್ಸಂಗ ಸಿಕ್ಕ್ಯದ, ನಮ್ಮ ಹೃದಯ ಸ್ವಚ್ಛದ, ಆ ಹೃದಯ ಭಗವಂತನಿಗೆ ಪ್ರಿಯದ ಅಂತಕ್ಕಂಥ ತಿಳ್ಕೋಬೇಕು, ತಿಳ್ಕೋಬೇಕು. ನನಗೆ ಸತ್ಸಂಗ ಹಿಡಿಸ್ತದ, ನನಗೆ ಪುರಾಣ ಹಿಡಿಸ್ತದ, ದಾನ ಧರ್ಮ ಮಾಡಕ್ಕೆ ಹಿಡಿಸ್ತದ ಅಂದ್ರೆ ನಾನು ಪುಣ್ಯವಂತ, ಪುಣ್ಯವಂತ, ಪುಣ್ಯವಂತ. ನನಗೆ ಸತ್ಸಂಗವಲ್ಲ ಅನಿಸ್ತದ, ದಾನವಲ್ಲ ಅನಿಸ್ತದ, ಧರ್ಮವಲ್ಲ ಅನಿಸ್ತದ, ಪರೋಪಕಾರವಲ್ಲ ಅನಿಸ್ತದ, ಒಳಗೆ ದೋಷ, ಒಳಗೆ ದೋಷ. ಆ ದೋಷ ಇದ್ರೂ ಕೂಡ ಸತ್ಸಂಗಕ್ಕೆ ಬಂದು ಕೂತ್ರ ಆ ದೋಷ ಕೂಡ ಕರಿಗೆ ಪುಣ್ಯವಂತ ಆಗ್ತಾನೆ. ಎಂಥ ಪಾಪಿ ಕೂಡ ಒಬ್ಬ ಸಜ್ಜನ ಆಗಲಿಲ್ಲೇನು? ಸಜ್ಜನ ಆಗಲಿಲ್ಲ. ಸತ್ಸಂಗ ನಮ್ಮ ಜೀವನಕ್ಕೆ ಬಹಳ ಅವಶ್ಯಕತೆ ಅದ. ಹೆಂಗೆ ಅಡುಗೆ ಮಾಡಿ ಊಟ ಮಾಡ್ಲಿಕ್ಕೆ ಪಕ್ಕದ ಮನೆ ಬಾಂಡೆ ತಂದು ಅಡುಗೆ ಮಾಡಿ ಊಟ ಮಾಡಿ ಮಸ್ತಿಗೆ ಊಟ ಮಾಡಿ ತೊಳೆದು ಸ್ವಚ್ಛ ಮಾಡಿ ಕೊಡ್ತೀರಲ್ಲೋ, ಹಂಗೆ ಪರಮಾತ್ಮ ಇದರೊಳಗೆ ಬ್ರಹ್ಮಾನಂದದ ಅಡುಗೆ ಮಾಡಿ ಊಟ ಮಾಡೋಪ ಅಂಥೇಳಿ ಒಂದು ನರದೇ ಅಂತಕ್ಕಂಥದ್ದು ಒಂದು ಬಾಂಡೆ ಕೊಟ್ಟಾನ, ಬಾಂಡೆ ಕೊಟ್ಟಾನ. ಆ ಪರಮಾತ್ಮ ಕೊಡುವಾಗ ಹೆಂಗೆ ಕೊಟ್ಟಾನ? ಸ್ವಚ್ಛ ಕೊಟ್ಟಾನ. ನೋಡ್ರಿ ಹೆಂಗದ ಜೀವ, ಸಣ್ಣ ಕೂಸು ಹೆಂಗದ ನೋಡ್ರಿ, ಎಷ್ಟು ಸ್ವಚ್ಛದ. ಅದ್ರೊಳಗೆ ಏನಾರ ಕಾಮದ, ಕ್ರೋಧದ, ಲೋಭದ ಏನಾರೇ ಆದೇನು? ಎಷ್ಟು ಸ್ವಚ್ಛದ, ಸ್ವಚ್ಛದ. ಪರಮಾತ್ಮ ಒಂದು ದಿವಸ ಕೇಳ್ತಾನ, ಕೊಟ್ಟಿದ್ದು ನಾ ಕೊಡೋಪ ಅಂತಾನ. ಪರಮಾತ್ಮನಿಗೆ ಕೊಡಬೇಕಾದ್ರೆ ಹೆಂಗೆ ಕೊಡ್ಬೇಕು? ಹೆಂಗೆ ಕೊಟ್ಟಾನ? ಹಂಗೆ ಕೊಡ್ಬೇಕಾಗಿಲ್ಲೋ? ಕೊಡ್ಬೇಕಾಗಿಲ್ಲೋ? ಸ್ವಚ್ಛ ಮಾಡಿ ಕೊಡ್ಬೇಕಿಲ್ಲೋ? ಹಾಗಾದ್ರೆ ಸ್ವಚ್ಛ ಮಾಡೋದೆಲ್ಲಿ? ಸ್ವಚ್ಛ ಮಾಡೋದೆಲ್ಲಿ? ಈ ತನುವನ್ನು ಸ್ವಚ್ಛ ಮಾಡೋದು ಎಲ್ಲಿ ಅಂತ ಕೇಳಿದ್ರೆ ಇದೇ ಸತ್ಸಂಗದಲ್ಲಿ, ಇದೇ ಅಧ್ಯಾತ್ಮ ಚಿಂತನೆಯಲ್ಲಿ ಒಂದಿಷ್ಟು ಸ್ವಚ್ಛ ಮಾಡಿ ಪರಮಾತ್ಮ ತಗೋ ನೀ ಕೊಟ್ಟಿದ್ದು ಅಂತ ಸ್ವಚ್ಛ ಮಾಡಿ ಕೊಡೋದು. ಸ್ವಚ್ಛ ಮಾಡೋ ಜಾಗ ಇದು, ಸ್ವಚ್ಛ ಮಾಡೋ ಜಾಗ. ಮನುಷ್ಯನನ್ನು ಡಾಕ್ಟರ್ ಮಾಡ್ತಕ್ಕಂಥ ಯೂನಿವರ್ಸಿಟಿಗಳು ಸಾವಿರ ಸಾವಿರ, ಲಾಯರ್ ಮಾಡ್ತಕ್ಕಂಥ ಯೂನಿವರ್ಸಿಟಿಗಳು ಸಾವಿರ ಸಾವಿರ, ಡಾಕ್ಟರ್ ಮಾಡ್ತಕ್ಕಂಥ ಯೂನಿವರ್ಸಿಟಿ ಸಾವಿರ ಸಾವಿರ. ಮನುಷ್ಯನನ್ನು ಆಕಾರದಲ್ಲಿರ್ತಕ್ಕಂಥ ಮನುಷ್ಯನನ್ನು, ಆಚಾರದಲ್ಲಿ ಮನುಷ್ಯನನ್ನು ಮಾಡಿ ದೇವಮಾನವನಾಗಿ ಮಾಡ್ತಕ್ಕಂಥ ಯೂನಿವರ್ಸಿಟಿ ಜಗತ್ತಿನಲ್ಲಿ ಯಾವುದಾದಿದ್ರೆ ಅದು ಸತ್ಸಂಗ ಅಂತಕ್ಕಂಥದ್ದು ತಿಳ್ಕೋಬೇಕು. ಸತ್ಸಂಗ ಅಂತಕ್ಕಂಥದ್ದು ತಿಳ್ಕೋಬೇಕು. ನಾವು ಒಂದು ದಿವಸ ಆರಾಮಿರಬೇಕು ಅಂದರೆ ಚಲೋ ಜಾಗ ಪಿಕ್ನಿಕ್ ಹೋಗಬೇಕು. ಒಂದು ತಿಂಗಳು ಆರಾಮಿರಬೇಕು ಅಂದರೆ ನನ್ನ ಮನಸ್ಸು ಬಯಸ್ತಕ್ಕಂಥ ವಸ್ತು ಖರೀದಿ ಮಾಡಬೇಕು. ಟಿ ವಿನೋ, ಕಲರ್ ಟಿ ವಿನೋ, ರೇಷ್ಮೆ ಶೀರೋ, ಗಾಡಿನೋ, ಗೋಡನೋ, ಪಾಟ್ಲೋ, ಬಿಲ್ವರೋ. ಒಂದೇ ತಿಂಗಳ ಅವ್ರು ಮತ್ತೊಂದು ಸ್ವಲ್ಪ ಹೆಚ್ಚಿನ ತಂದ್ರೆ ಮುಗಿತು, ನಮ್ದು ಹಳಿದಾಯ್ತು. ಒಂದು ವರ್ಷ ಆರಾಮಾಗಿರ್ಕ ಲಗ್ನ ಆಗ್ಬೇಕು. ಒಂದು ವರ್ಷ ನೋಡ್ಬೇಕ್ರಿ, ಭಾಳ ಮಜಾ ಇರ್ತದೆ. ಇವ ಸ್ನಾನಕ್ಕೆ ಹೋಗಿದ್ರೆ ಟಾವೆಲ್ ತಯಾರು, ಸ್ನಾನ ಮಾಡಿ ಬರೋದ್ರಾಗ ನಾಷ್ಟಾ ತಯಾರು, ನಾಷ್ಟಾ ಮಾಡೋದ್ರಾಗ ಆಫೀಸ್ ಬ್ಯಾಗ ತಯಾರು. ಮುಂದೆ ಒಂದು 5 ವರ್ಷ ಆಗಿರಬೇಕು, ಟಾವೆಲ್ ಕೇಳ್ದಕ್ರೆ ಬರ್ತದೆ, ನಾಷ್ಟಾ ಕೇಳ್ದಕ್ರೆ ಬರ್ತದೆ, ಕೇಳ್ತಾನೆ ಬರೋಂಗಿಲ್ಲ. ಮುಂದೆ ಬ್ಯಾಗ ಅದು ಕೇಳ್ಬೇಕ್ರಿ.
10 ವರ್ಷ ಆಗಿರಬೇಕು. ಟಾವೆಲ್ ನಿನಗೇನ ತೊಳಗೆ ದಾಡಿ ನಾಷ್ಟ ಮಾಡಿಟ್ಟು ತಿಂದು ಸಾಯಿ ಬ್ಯಾಗ ನಿಂದ ನೋಡ್ಲಿ ಹುಡುಗರು ಸಾಕಾಗಿದೆ ನಿನ್ನ ಕಾಲಾಗ ಚಲೋ ಅಲ್ಲಿನ ಮಜಾ ಇಲ್ಲ. ಮತ್ತು ನಮ್ಮ ಉದ್ದೇಶ ಏನದ ಜೀವನ ಪೂರ್ತಿ ಆರಾಮಿರ್ಬೇಕಂತ ನಮ್ಮ ವಿಚಾರ ಅದ. ಹೆಂಗೆ ಸಾಧ್ಯ ಅದ? ಹಾಗಾದ್ರೆ ಅದಕ್ಕೆ ಒಂದೇ ಒಂದು ಉಪಾಯ, ಅದು ಯಾವುದು ಅಂತ ಕೇಳಿದ್ರೆ ಅದು ಸತ್ಸಂಗ ಪಾರಮಾರ್ಥ. ಅದ್ರ ಬಿಟ್ಟು ಮತ್ತೊಂದು ಯಾವುದೂ ಇಲ್ಲ ನನಗೆ ಜೀವನ ಪೂರ್ತಿ ಆನಂದ ಕೊಡ್ತಕ್ಕಂಥದ್ದು. ಅದಕ್ಕಾಗಿ ನಾವೆಲ್ಲ ಸತ್ಸಂಗಕ್ಕೆ ಭಾಳ ಮಹತ್ವ ಕೊಡೋಣ. 10 ಕೆಲಸ ಬಿಟ್ಟು ಊಟ ಮಾಡಬೇಕಂತ, 100 ಕೆಲಸ ಬಿಟ್ಟು ಧ್ಯಾನ ಮಾಡ್ಬೇಕಂತ, 1000 ಕೆಲಸ ಬಿಟ್ಟು ಸತ್ಸಂಗ ಮಾಡ್ಬೇಕಂತ ಗುರುಗಳು ಹೇಳಿದಂಥ ಮಾತ ಇದು. ಅದಕ್ಕಾಗಿ ಸತ್ಸಂಗಕ್ಕೆ ನನ್ನ ಮೊದಲ ಆದ್ಯತೆ ಯಾವುದು ಅಂತ ಕೇಳಿದ್ರೆ ಅದು ಸತ್ಸಂಗ. ಸತ್ಸಂಗ ಅದು ಹೆಂಗಾಗಬೇಕು? ನಮ್ಮದೆಲ್ಲ ಸೌಡಿಚ ಸತ್ಸಂಗ ಆಗಬಾರ್ದು, ಔಡಿಚ ಸತ್ಸಂಗ ಆಗಬೇಕು. ಇಷ್ಟಪಟ್ಟು ಮಾಡಬೇಕು. ನನಗೆ ಯಾವಾಗ ಹಿಡಿಸ್ತದ ಮರಾಠಿ ಒಂದು ಮಾತು ಬರ್ತದೆ, ಔಡ ಸಲ್ತರ ಸೌಡು ಮಿಳತ್ತಂತ. ಮರಾಠಿ ಅರ್ಥ ಆಗ್ತದಲ್ಲ? ಅಂದ್ರೆ ನನಗೆ ಹಿಡಿಸ್ತಿತ್ತು ಅಂತಂದ್ರೆ ಸೌಡು ಸಿಗ್ತದೆ. ನನಗೆ ಹಿಡಿಸಲಿಲ್ಲ ಅಂತ ಕೇಳಿದ್ರೆ ಭಾಳ ಕೆಲಸವ ರೀ, ಸಿಕ್ಕಾಪಟ್ಟೆ ಕೆಲಸವ. ಯಾಕೆ ಹಂಗೆ ಮಾಡಿಸ್ತದ ಒಳಗಿರ್ತಕ್ಕಂಥ ದೋಷ. ಸತ್ಸಂಗ ಭಾಳ ದೂರ ಆಗ್ತದೆ ರೀ. ಅದೇ ಸುಮ್ಮನೆ ಅನ್ಕೊಡ್ರಿ, ಯಾವನಿಗೊಬ್ಬನಿಗೆ ರೊಕ್ಕ ಕೊಟ್ಟಿರ್ತೀರಿ, ಅವ ಭಾಳ ವರ್ಷದ ರೊಕ್ಕ ಕೊಟ್ಟಿರಂಗಿಲ್ಲ ನಿಮಗೆ. ಅವ ಫೋನ್ ಮಾಡ್ತಾನೆ, ನೀವು ನೋಡ್ರಿ ಎಲ್ಲಿ ನೀವು ಜೇವರಿಗೆ ಗದೀನಿ, ಸದ್ದು ಬಂದ್ರೆ ನಿಮ್ಮ ರೊಕ್ಕ ಕೊಡ್ತೀನಿ ಅಂತಾನು. ಸಣ್ಣಗೆ ಮಳೆ ಬರ್ತಿರ್ತದೆ, ಅವನಿಗೆ ಸ್ವಲ್ಪ ಜ್ವರ ಬಂದಿರ್ತಾವ. ಅವಾಗೇನಂತಾನವ, ಅರ್ಧ ತಾಸ್ನಾಗ ಬಂದೇ ಬಿಡ್ತೀನಿ ರೀ ಅಂತ ನಾವು. ಅದಕ್ಕೆ ರೊಕ್ಕಕ್ಕೆ ಇಲ್ರಿ. ಹಿಂಗೆ ಇಂಥ ಒಂದು ಕಾಲನಿ ಒಳಗೆ ಆ ರಮೇಶ್ ಪತ್ತವ್ರವ್ರ ಮನೆಯಾಗ ಸತ್ಸಂಗದ, ಅವಾಗೂ ಸಣ್ಣಗೆ ಮಳೆ ಬರ್ತದೆ. ಇಲ್ರಿ ಮಳೆ ಬಂದದ, ಸ್ವಲ್ಪ ಸಣ್ಣಗೆ ಜ್ವರ ಬಂದವ, ಮುಂದಿನ ಯಾವಾಗಾರ ಇದ್ದಕ್ಕಾರ ನೋಡೋಣ್ರಿ ಅಂತಾನ. ಯಾಕೆ ಅಲ್ಲಿ ಸದ್ಯ ಬಂದಂತಾನ, ಇಲ್ಲಿ ಮುಂದಿನ ಯಾವಾಗಾರ ಇದ್ದಕ್ಕ ನೋಡೋಣ್ರಿ ಅಂತಾನ. ಆಯುಷ್ಯ ನಮ್ದದೇನು? ನಿನ್ನ ದೇಹದ ಭರವಸೆ ಇಲ್ಲ ಎಂದು ನಾಳೆ ಎನ್ನಬೇಡ, ನೀರ ಮೇಲಿನ ಗುರುಳಿ ದೇಹ ಪಕ್ಕಾ ವಿಚಾರ ಮಾಡು. ಸುಳ್ಳೆ ಸಂಸಾರ ನಂಬ ಬೇಡ, ಸದ್ಗತಿಯ ಹಾದಿ ನೋಡು, ಶಿವ ನಿನ್ನಲ್ಲಿ ಆನ ಅಂತ ಗಟ್ಟಿ ವಿಚಾರ ಮಾಡಪ್ಪ. ಭಕ್ತಿ ಮಾಡಲು ನಾಳೆನ್ನ ಬೇಡ, ಸ್ಥಿರವಾಗಿಲ್ಲ ಈ ದೇಹ ನೋಡ, ನಾಳೆ ಅನ್ನಬೇಡ. ಯಾವಾಗ ಗುಳ್ಳಿ ಹೊಡಿತದ ಗೊತ್ತಿಲ್ಲ, ಶವ ಆಗುದ್ರಾಗ ಶಿವ ಅಂದು ಭಗವಂತನ ಮುಕ್ತಿಯನ್ನು ಪಡೆಯಪ್ಪ. ಸತ್ಸಂಗ ಬಿಟ್ಟು ನಮ್ಮ ಬದುಕು ಇಲ್ಲ. ಸತ್ಸಂಗದಿಂದ ನಮ್ಮ ಬದುಕೋದ. ಈಗ IPL ಮ್ಯಾಚ್ ನಡೆದಾಗ ಗೊತ್ತನ್ರಿ? ನಡೆದಾವಲ್ಲ, ಏನು ಯಾರ್ದು ಗೊತ್ತರಪ್ಪ? RCB ಗೊತ್ತಾ ಇಲ್ಲ ಇವತ್ತ? ಕ್ರಿಕೆಟ್ ಅಂದ್ರೆ ಏನು ಗೊತ್ತಾ? ಕ್ರಿಕೆಟ್ದಾಗ ಏನೇನವ? 3 ವಿಕೆಟ್ ಅವ, ಒಂದು ಬ್ಯಾಟ್ ಅದ, ಒಂದು ಬಾಲ್ ಅದ. ಹೌದಾ? ವಿಕೆಟ್ ಅಂದ್ರೆ ನಮ್ಮ ಬದುಕು, ಬಾಲ್ ಅಂದ್ರೆ ಪ್ರಾಬ್ಲಮ್, ಬ್ಯಾಟ್ ಅಂದ್ರೆ ನಮ್ಮ ಬುದ್ಧಿ. ಅರ್ಥ ಆಗ್ತದ್ರಿ? ಆ ಬಾಲ್ ಸಮಸ್ಯೆ ಅಂತಕ್ಕಂಥ ಪ್ರಾಬ್ಲಮ್ ಅಂತಕ್ಕಂಥ ಬಾಲು ವಿಕೆಟಿಗೆ ಬಡಿತಂದ್ರೆ ಏನಾಗ್ತದೆ ರೀ? ಔಟ್. ಅದಕ್ಕೆ ಕೈಯಾಗ ಬ್ಯಾಟ್ ಅದ, ಆ ಬಾಲ್ ವಿಕೆಟಿಗೆ ಬಡಿಲಾರ್ದಂಗೆ ಏನು ಮಾಡ್ಬೇಕಾಗ್ಯದ ನಾವು? ಬುದ್ಧಿ ಅಂತಕ್ಕಂಥ ಬ್ಯಾಟನ್ನು ಬಳಸಿ ಸಮಸ್ಯೆ ಅಂತಕ್ಕಂಥ ಬಾಲನ್ನು ನಾವು ಬೌಂಡ್ರಿ ಹೊಡಿಬೇಕಾಗ್ಯದ, 6 ಹೊಡಿಬೇಕಾಗ್ಯದ. ಆವಾಗ ನಮಗೆ ಗೆಲುವು ಆಗ್ತದೆ. ಹೌದಾ ಇಲ್ಲ? ನಮಗೆ ಗೆಲುವು ಆಗ್ಬೇಕಾದ್ರೆ ಏನು ಮಾಡಬೇಕು? ಆ ಸಮಸ್ಯೆ ಅಂತಕ್ಕಂಥ ಬಾಲನ್ನು ಬುದ್ಧಿ ಅಂತಕ್ಕಂಥ ಬ್ಯಾಟಿಂದ 6 ಬೌಂಡ್ರಿ ಹೊಡಿಬೇಕು. ಎಲ್ಲರ ಕೈಯಾಗ ಬ್ಯಾಟ್ ಅದಾವಿಲ್ರಿ? ಸೆಂಚುರಿ ಮೇಲೆ ಸೆಂಚುರಿ ಯಾರು ಹೊಡೆದಾರ? ವಿರಾಟ್ ಕೊಹ್ಲಿ ಹೊಡೆದಾನ. ಉಳ್ಕಿದವ್ರು ಯಾಕೆ ಹೊಡಿ? ಎಲ್ಲರ ಕೈಗೆ ಅದಾವಲ್ಲ ಬ್ಯಾಟ. ಯಾಕೆ ಸೆಂಚುರಿ ಹೊಡೆದಿಲ್ಲ? ಯಾಕೆ ಹೊಡೆದಿಲ್ಲ ಅಂತಂದ್ರೆ ಆ ಬ್ಯಾಟ್ ಹೆಂಗೆ ಬಳಸ್ಬೇಕಂತಕ್ಕಂಥದ್ದು ಯಾರೂ ಕಲಿತಿಲ್ಲ, ಒಬ್ಬನೇ ಕಲ್ತಾನೆ. ಹೆಂಗೆ ಬ್ಯಾಟ್ ಹೆಂಗೆ ಬಳಸಿ ಸೆಂಚುರಿ ಮ್ಯಾಗ ಸೆಂಚುರಿ ಹೆಂಗೆ ಹೊಡಿಬೇಕಂತಕ್ಕಂಥದ್ದು ಹೆಂಗೆ ಅವ್ನು ಟ್ರೈನಿಂಗ್ ತೊಗೊಂಡನಲ್ಲ, ಹಂಗೆ ಬುದ್ಧಿ ಅಂತಕ್ಕಂಥದ್ದನ್ನು ಹೆಂಗೆ ಬಳಸಿ ಸಮಸ್ಯೆ ಅಂತಕ್ಕಂಥ ಪ್ರಾಬ್ಲಮ್ಮ ನಾವು ಹೆಂಗೆ ದೂರ ಮಾಡಬೇಕು ಅಂತಕ್ಕಂಥ ಟ್ರೈನಿಂಗ್ ಸೆಂಟರ್ ಯಾವುದಾದಿದ್ರೆ ಅದು ಸತ್ಸಂಗ. ಅದು ಸತ್ಸಂಗ ಅಂತಕ್ಕಂಥದ್ದು, ಸತ್ಸಂಗ ಅಂತಕ್ಕಂಥದ್ದು. ಅರ್ಥ ಆಯ್ತಲ್ಲ? ಬುದ್ಧಿಯನ್ನು ಬಳಸುವಂಥದ್ದು ಟ್ರೈನಿಂಗ್ ಸೆಂಟರ್. ಎಲ್ಲರ ಕಡೆ ಬುದ್ಧಿ ಅದಾವ, ಆದರೆ ಅದನ್ನು ನಾವು ಬಳಸಿಲ್ಲಲ್ಲ ಸರಿಯಾಗಿ. ಅದನ್ನು ಹೆಂಗೆ ಬಳಸಬೇಕು ಅಂತಕ್ಕಂಥದ್ದು ಕಲಿಸೋದೇ ಸತ್ಸಂಗ. ಬುದ್ಧಿಯನ್ನು ಸರಿಯಾಗಿ ಬಳಸದೆವು ಅಂತ ಕೇಳಿದ್ರೆ ಆನಂದದ ಬದುಕು ನಮ್ಮದಾಗ್ತದೆ. ಅಂಥ ಬದುಕು ನಮ್ಮೆಲ್ಲರದು ಆಗಲಿ ಅಂತಕ್ಕಂಥ ಮಾತನ್ನು ಹೇಳುತ್ತಾ, ಅಂಥ ಶಕ್ತಿ ಸದ್ಗುರು ಸಮರ್ಥ ಗಣಪತರಾವ್ ಮಹಾರಾಜರು ಶರಣಬಸವೇಶ್ವರರು ನಿಮಗೆ ಎಲ್ಲರಿಗೂ ಕೊಡಲಿ ಅಂತ ಹೇಳುತ್ತಾ, ಆ ಸದ್ಗುರುನಾಥ ನುಡಿಸಿದಂಥ 4 ವಾಕ್ಪುಷ್ಪಗಳನ್ನು ಸದ್ಗುರು ಚರಣಕ್ಕೆ ಅರ್ಪಿಸಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಅನಂತ ವಂದನೆಗಳನ್ನು ಅರ್ಪಿಸುತ್ತಾ, ಯಾಕೆ ಸತ್ಸಂಗ ಮಾಡೋದು ದೊಡ್ಡ ಕೆಲಸದ, ಆ ಕಾರ್ಯವನ್ನು ತಾವು ಮಾಡ್ತಾ ಇದ್ದೀರಿ. ಅಂಥ ಸಾವಿರಾರು ಯಜ್ಞ ಮಾಡಿದ ಫಲ ಒಂದು ಸತ್ಸಂಗ ಮಾಡೋದನ್ನು ಸಿಗ್ತದೆ ಅಂತಕ್ಕಂಥ ಮಾತನ್ನು ಬಲ್ಲವರು ಹೇಳ್ಕೊತ ಬಂದಿದ್ದಾರೆ. ಅಂಥ 100 ಯಜ್ಞದ ಫಲ
ತಾವು ಸತ್ಸಂಗ ಮಾಡಿ ಪ್ರಾಪ್ತ ಮಾಡ್ಕೊಳಕತ್ತೀರಿ. ಅಂಥ ಕಾರ್ಯ ನಿರಂತರವಾಗಿ ನಡಿಲಿ ಅಂತಕ್ಕಂಥ ಒಂದು ಆಶಯದಿಂದ ನಮ್ಮೆರಡು ವಾಕ್ಪುಷ್ಪಗಳನ್ನು ಸದ್ಗುರು ಚರಣಕ್ಕೆ ಅರ್ಪಿಸಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನೆರಡು ಮಾತಿಗೆ ವಿರಾಮ ಕೊಡ್ತೀನಿ. ರಾಜಾದಿರಾಜ ಸದ್ಗುರುನಾಥ ಮಹಾರಾಜ ಕಿ. ಲೋಕೋ ಸರ್ವೇ ಸುಖಿನೋ ಭವಂತು. ಲೋಕೋ ಸರ್ವೇ ಸುಖಿನೋ ಭವಂತು. ಲೋಕೋ ಸರ್ವೇ ಸುಖಿನೋ ಭವಂತು. ಹರಿ ಓಂ ತತ್ಸತ್.